ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣಾ ಅಂಗವಾಗಿ ಇವತ್ತು ರವಿವಾರದಂದು ತಾಲೂಕಿನ ಬಾಡ ಗ್ರಾಮದಲ್ಲಿ ಭರ್ಜರಿ ಪ್ರಚಾರ ನಡೆಯಿತು. ಬಾಡ ಗ್ರಾಮಕ್ಕೆ ಲೋಕೋಪಯೋಗಿ ಸಚಿವರು ಆಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಆಗಮಿಸ್ತಾ ಇದ್ದಂತೆಯೇ ಗ್ರಾಮಸ್ಥರು ಪಟಾಕಿ ಸಿಡಿಸಿ ಆರತಿ ಬೆಳಗ್ಗೆ ಅದ್ದೂರಿ ಸ್ವಾಗತ ಮಾಡಿದ್ದಾರೆ. ನಂತರದಲ್ಲಿ ಮೆರವಣಿಗೆ ಮಾಡುವುದರ ಮೂಲಕ ಸಚಿವರಿಗೆ ವೇದಿಕೆ ತನಕ ವಾದ್ಯಗಳೊಂದಿಗೆ ಪಾದಯಾತ್ರೆ ಮಾಡಿದರು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಊರಿನ ಹಿರಿಯ ರಾಜಕಾರಣಿ ಮತ್ತು ಸಮಾಜ ಸೇವಕರು ಆಗಿರುವಂತಹ ಪ್ರಕಾಶ್ ಮೈಲಾಕಿ ಅವರ ನೇತೃತ್ವದಲ್ಲಿ ಸಚಿವರಿಗೆ ಸತ್ಕಾರ ನೆರವೇರಿಸಿದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಕಾಶ್ ಮೈಲಾಕಿ ಮಾತನಾಡಿ, ಸತೀಶ್ ಜಾರಕಿಹೊಳಿ ಮತ್ತು ಸಂಸದರು ಆಗಿರುವಂತಹ ಪ್ರಿಯಾಂಕಾ ಜಾರಕಿಹೊಳಿ ಅವರು ಬಾಡ ಗ್ರಾಮಕ್ಕೆ ಮಾಡಿದ ಅಭಿವೃದ್ಧಿಗಳ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿ ಕೊಟ್ಟಿದ್ದಾರೆ. ನಮ್ಮ ಮತಕ್ಷೇತ್ರಕ್ಕೆ ಶಾಸಕರು ಇಲ್ಲದೆ 2014ರಿಂದ ಏನೇನು ಕೆಲಸ ಮಾಡಿದಾರಲ್ಲ ಅದು ಒಂದು 4 ಮಾತು ಹೇಳ್ತೀನಿ. ಬಾಡ ಸರ್ಕಾರಿ ಪ್ರಾಥಮಿಕ ಶಾಲೆಗೆ 2014ರಲ್ಲಿ 5 ಶಾಲಾ ಕೋಣೆಗಳನ್ನು ಅಂದ್ರೆ 53 ಲಕ್ಷ ರೂಪಾಯಿ ಮಂಜೂರು ಮಾಡಿಕೊಟ್ಟಿದ್ದಾರೆ. ಬಾಡ ಗ್ರಾಮದ ಕೆಂಪಣ್ಣ ಅಟಿಕರ್ ಇವರ ಜಮೀನಿನಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಬಾವಿ ಮಂಜೂರು ಮಾಡಿಸಿದ್ದು. ಅಂದ್ರೆ ಬಾಡ ಊರಾಗ ನೀರಿಲಾಗಿದ್ದು ನಾವು ಸುಮಾರು 3 ಕಿಲೋಮೀಟರ್ 4 ಕಿಲೋಮೀಟರ್ ನೀರು ತರ ಹೋಗ್ತಿದ್ದೆವು. ಅವಾಗ ನಾವು ಮಾನ್ಯ ನಮ್ಮ ಗ್ರಾಮಸ್ಥರು ತಗೊಂಡು ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಬಂದು ಧರಣಿ ಕೊಟ್ಟಾಗ ಸತೀಶಣ್ಣ ನಮಗೊಂದು ಪತ್ರ ಕೊಟ್ಟರು. ಆ ಪತ್ರ ಮೇಲೆ ಜಿಲ್ಲಾಧಿಕಾರಿಗಳು ಬಾವಿ ಮಂಜೂರು ಮಾಡ್ರು. ಇವತ್ತು ನಾವು ಬಾಡ ಊರ ನೀರು ನಾವು ಕುಡಿಯತ್ತೀವ್ರಿ. ಇವತ್ತು 3ನೇದಾಗಿ ಬಾಡ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಹಾಗೂ ಪ್ರೌಢಶಾಲೆಗೆ ಫೀವರ್ಸ್ ಮಂಜೂರು ಮಾಡಿಕೊಟ್ಟಿದ್ದಾರೆ. 4 SCP ಮತ್ತು TSP ಅನುದಾನದಲ್ಲಿ ಸಂಸದರಾದ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರ ವಿಶೇಷ ಪ್ರಯತ್ನದಿಂದ 1,10,00,000 ರೂಪಾಯಿದಲ್ಲಿ ಬಾಡ ಗ್ರಾಮದಲ್ಲಿ ಕಾಂಕ್ರೀಟ್ ರಸ್ತೆ ಮಂಜೂರಾಗಿತ್ತು. ಕಾಮಗಾರಿಗೆ ಇನ್ನು ಸ್ಟಾರ್ಟ್ ಆಗೋದಿತ್ತು. ಮಾನ್ಯ ಸಂಸದರಾದ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರ ಅನುದಾನದಲ್ಲಿ ಬಸ್ ನಿಲ್ದಾಣ ಮಂಜೂರಾಗಿದ್ದು ಸದ್ಯದಲ್ಲಿ ಕಾಮಗಾರಿ ಪ್ರಾರಂಭವಾಗಲಿದೆ. ಬಾಡ ಗ್ರಾಮದಲ್ಲಿ ಸುಮಾರು ಅಂತಂದ್ರೆ 6ನೇ ತರಗತಿ ಮತ್ತು SSLC ಪಾಸ್ ಆದವರು ಅಂದ್ರೆ ಸುಮಾರು 200 ವಿದ್ಯಾರ್ಥಿಗಳು ಇವತ್ತು ಹಾಸ್ಟೆಲ್ದಾಗ ಸತೀಶಣ್ಣ ಜಾರಕಿಹೊಳಿಯವರ ಆಶೀರ್ವಾದದಿಂದ ಇವತ್ತು ಹಾಸ್ಟೆಲ್ ವಸತಿ ಪ್ರವೇಶ ಪಡ್ಕೊಂಡು ಇವತ್ತು ಶಿಕ್ಷಣ ಸಂಘಟ ಮುಗಿಸ್ಕೊತಾರೆ. ಪ್ರತಿ ಬಡವರು ಎಲ್ಲೇ ಯಾವಾಗ ಹೋದ್ರೂ ಒಂದು ಪತ್ರ ಕೊಡ್ತಾರೆ. ಪತ್ರ ಕೊಡ್ತ ಕೆಲಸ ಅಲ್ಲಿ ಕೆಲಸ ಆಗಿ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಹಾಸ್ಟೆಲ್ ಅಡ್ಮಿಷನ್ಗಳು ಸಿಕ್ಕಿದವ್ರು. ಇವತ್ತು ಇನ್ನೂ ಸುಮಾರು ಕೆಲಸಗಳು ಸಾವುಕಾರ ಮಾಡೋರು. ಅದಕ್ಕೆ ದಯವಿಟ್ಟು ಈ ಬರುವ ಇಲೆಕ್ಟ್ರಿಸಿಟಿ ಚುನಾವಣೆಯಲ್ಲೇ ನಮ್ಮ ಪೆನಲ್ಗೆ ವೋಟ್ ಹಾಕಬೇಕಂತಂದ ನನ್ನ ತಮ್ಮ ಗ್ರಾಮಸ್ಥರ ಪರವಾಗಿ ಕೇಳ್ಕೊಳ್ತೇನೆ. ಮತ್ತು ಬಾಡ ಹಿಂದೆ ಕೂಡ ಕತ್ತಿ ಅವರ ಕುಟುಂಬದ ಕೈಯಲ್ಲಿ ಈ ಸಂಸ್ಥೆ ಇತ್ತು, ನಿಮಗೆಲ್ಲ ಗೊತ್ತಿದೆ. 25ರಿಂದ 30 ವರ್ಷ ಅವರು ಆಳ್ಕೆ ಮಾಡಿದ್ದಾರೆ. ಕಳೆದ 3-4 ದಿನ ಹಿಂದೆ ರಾಜಕೀಯವಾಗಿ ವೈಮನಸ್ ಬಂದು ಅವರಿಂದ ಕತ್ತಿ ಗುಂಪಿನಿಂದ ಸುಮಾರು 6 ಜನ, ಶಶಿರಾಜ್ ಪಾಟೀಲ್ ಇರ್ಬೋದು, ಜೈಗೌಡ ಅವರು ಇರ್ಬೋದು, ಹೊರಗೆ ಬಂದೆ ನಮ್ಮ 4 ಮಂದಿ ಸರ್ಕಾರದಿಂದ ಒಂದು ಹೊಸ ಘಟಬಂಧನ ಆಗಿದೆ. ಆ ಘಟಬಂಧನಕ್ಕೆ ಆಶೀರ್ವಾದ ಮಾಡಬೇಕಂತ ಕೇಳಲಿಕ್ಕೆ ಬಂದಿದ್ದೇವೆ. ಹಿಂದೆ ಕೂಡ ತಾವು ಅಲ್ಲಿ TC ಬಗ್ಗೆ, ನಿರಂತರ ಜ್ಯೋತಿ ಬಗ್ಗೆ ಬಹುಶಃ ಅಲ್ಲೆಲ್ಲ ಹೋದವ್ರು. ನೀವೆಲ್ಲ ಹೋಗಿರಿ, ಬಾಗೇವಾಡಿ ಹೋಗಿರಿಲ್ಲ? ಎಷ್ಟು ಜನ ಹೋಗಿರಿ? ಕೈ ಮಾಡಿ. ಬಾಗೇವಾಡಿ ಹೋದಾರ? ಜೀಪ್ನಾಗ ಹೋದವ್ರು ಎಷ್ಟು ಮಂದಿ? ನಿಮ್ಮ TC ಸುಟ್ರೆ ಎಲ್ಲಿ ಹೋಗ್ಬೇಕು? ನೀವು ಬಾಗೇವಾಡಿ ಹೋಗ್ಬೇಕಾಯ್ತು. ಈಗ TC ಸುಟ್ರೆ ಎಲ್ಲಿ ಹೋಗ್ಬೇಕು ಅವಶ್ಯಕತೆ ಇಲ್ಲ, ಡೈರೆಕ್ಟರ್ ಹೇಳ್ಬೇಕು, ಇಲ್ಲ ನೇರವಾಗಿ ಫೋನ್ ವಚನ 24 ತಾಸೊಳಗೆ ನಿಮ್ಮ TC ತಂದು ಕೊಡಿಸುವಂಥ ವ್ಯವಸ್ಥೆ ಪ್ರಾರಂಭ ಆಗಿದೆ. ಈ ವೇಳೆ ವೇದಿಕೆ ಮೇಲೆ ವಿದ್ಯುತ್ ಸಂಘದ ಚುನಾವಣಾ ಅಭ್ಯರ್ಥಿ ಶಶಿರಾಜ್ ಪಾಟೀಲ, ರಾಹುಲ್ ಜಾರಕಿಹೊಳಿ, ರಾಜೇಂದ್ರ ಪಾಟೀಲ, ಡಾಕ್ಟರ್ ಜಯಪ್ರಕಾಶ್ ಕರಜಗಿ, ಅಪ್ಪ ಸಾಹೇಬ್ ಶಿರಕೋಳಿ, ಬಸವರಾಜ ಕೋಳಿ, ಶಶಿಕಾಂತ್ ನಾಯ್ಕ ಸೇರಿ ಊರಿನ ಹಿರಿಯರು, ಯುವಕರು, ಮಹಿಳೆಯರು
ಅಪಾರ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ವಿನಾಯಕ ಭೂಸಿಲಿ, ಟಿವಿ 20 ಕನ್ನಡ ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.